ಕಾದಿರುವೆ ನಿನಗಾಗಿ ಭಾಗ 2. ಸಂಗೀತಳಿಗೆ ತುಂಬ ಭಯವಾಗುತ್ತಿದೆ. ಮದುವೆಗಿಂತ ಮುಂಚೆ ಪ್ರೀತಮ್ ನನ್ನ ಜೊತೆ ಈ ರೀತಿ ಮಾಡಿದ್ದಾನೆ. ನಾನು ಯಾವಾಗಲೂ ಡ್ರಿಂಕ್ಸ್ ಮಾಡುತ್ತಿರಲಿಲ್ಲ. ರಾತ್ರಿ ಆ ಡ್ರಿಂಕ್ಸನ್ನು ಬಲವಂತ ಮಾಡಿ ಪ್ರೀತಮ್ ಕೊಟ್ಟ. ಅವನೇನಾದರೂ ಅದರಲ್ಲಿ ಮತ್ತು ಬರುವ ಔಷಧಿಯನ್ನು ಹಾಕಿದ್ದನ. ಪ್ರಜ್ಞೆ ತಪ್ಪುವುದು. ಅಯ್ಯಯ್ಯೋ, ಅಪ್ಪನಿಗೆ ತಿಳಿದರೆ ನನ್ನ ಚರ್ಮ ಸುಳಿಯುತ್ತಾರೆ. ಮೊದಲೇ ಚಿಕ್ಕಮ್ಮ ಮತ್ತು ತಂಗಿ ಕಾದುಕೊಂಡು ಕುಳಿತಿದ್ದಾರೆ. ನನ್ನ ಮೇಲೆ ಚಾಡಿ ಹೇಳಲು, ನನ್ನ ಮತ್ತು ಅಪ್ಪನನ್ನು ದೂರ ಮಾಡಲು. ಅಪ್ಪನಿಗೆ ನನ್ನ ಮೇಲೆ ಸ್ವಲ್ಪ ಕನಿಕರವಿದೆ. ತಾಯಿ ಇಲ್ಲದ ಮಗಳು ಅಂತ. ಆ ಕನಿಕರವನ್ನು ಕಟುಕತನವಾಗಿ ಪರಿವರ್ತಿಸುವುದು ಅವರಿಗೆ ತುಂಬ ಸಮಯ ಬೇಕಿಲ್ಲ. ಈ ವಿಷಯ ಗೊತ್ತಾದರೆ ಅಂತ ನನ್ನ ಎದೆ ಹೊಡೆದುಕೊಳ್ಳುತ್ತಿದೆ. ನಿಜವಾಗಲೂ ಇನ್ನು ಸ್ವಲ್ಪ ದಿನದಲ್ಲಿ ಮದುವೆ ಆಗೋಣ ಅಂತ ಹೇಳಿದ್ದ. ಮನೆಯಲ್ಲೂ ಕೂಡ ಅಪ್ಪ ತಯಾರಿ ಮಾಡುತ್ತಿದ್ದರು. ಮತ್ತೆ ಇವನಿಗೆ ಯಾಕೋ ಇಷ್ಟು ಆತುರ ಅಂತ ಅವಳು ಯೋಚಿಸಿದಷ್ಟು ತಲೆ ಭಾರವಾಗುತ್ತಿದೆ. ಅವಳಿಗೆ ಅಷ್ಟೊಂದು ಗೆಳತಿಯರು ಇಲ್ಲ. ಅಜ್ಜಿಗೆ ಒಂದು ಫೋನ್ ಮಾಡಿದರೂ ಕೂಡ ಅವರು ಫೋನ್ ಎತ್ತುತ್ತಿಲ್ಲ. ಇವಳ ಗೆಳತಿಯರು ಮತ್ತು ಅವಳ ತಂಗಿಯ ಗೆಳತಿಯರು ಇಬ್ಬರೂ ಒಂದೇ. ತನ್ನ ವಿಷಯವನ್ನು ಏನಾದರೂ ಹೇಳಿಬಿಟ್ಟರೆ ಅಂತ ಅವಳಿಗೆ ಭಯವಾಗಿ ಎದೆ ನಡುಗುತ್ತಿದೆ. ಅಮ್ಮನಿಗಿಂತ ಮುಂಚೆ ನಾನು ಸತ್ತು ಹೋಗಿದ್ದರೆ ಸರಿ ಇರುತ್ತಿತ್ತು, ಅಥವಾ ಅಮ್ಮನ ಪ್ರಾಣ ನನಗಾಗಿ ಉಳಿದಿದ್ದರೆ ಆಗುತ್ತಿತ್ತು ಅಮ್ಮ. ಏಕೆಂದರೆ ಎಲ್ಲ ಕಷ್ಟದಿಂದ ಈ ಪ್ರಪಂಚದಲ್ಲಿ ಪಾರು ಮಾಡುವುದು ಅಮ್ಮ. ಅಮ್ಮ ಇಲ್ಲದೆ ಬದುಕುವುದು ತುಂಬ ಕಷ್ಟ ಅಂತ ಅವಳು ಇನ್ನೂ ಜೋರಾಗಿ ಅಳುತ್ತಿದ್ದಾಳೆ. ಅಷ್ಟರಲ್ಲಿ ಯಾರೋ ಬಂದು ಬಾಗಿಲನ್ನು ಬಡಿದರು. ಇವಳು ಬಟ್ಟೆಯನ್ನು ಹಾಕಿರಲಿಲ್ಲ. ಬಟ್ಟೆಯನ್ನು ಹಾಕಬೇಕು ಅಂತ ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಪ್ರೀತಮ್ ಸಂಗೀತ ಬಾಗಿಲನ್ನು ತೆಗೆ ನಾನು ಅಂತ ಹೇಳಿದಾಗ ಇವಳ ದುಃಖ ಜಾಸ್ತಿ ಆಯಿತು. ಅಳು ಇನ್ನೂ ಜಾಸ್ತಿ ಆಯಿತು. ಜೋರಾಗಿ ಅಳುತ್ತಿದ್ದಾಳೆ. ಆದರೂ ಕೂಡ ಪ್ರೀತಮ್ ಭಯದಿಂದ, ಏನಾಯಿತು, ಬೇಗ ಬಾಗಿಲು ತೆಗಿ, ನಾನು ಬಂದಿದ್ದೇನೆ ಅಂತ ಹೇಳಿದ. ಅವಳು ಬೆಡ್ಶೀಟನ್ನು ಸಂಪೂರ್ಣವಾಗಿ ಕವರ್ ಮಾಡಿಕೊಂಡು ಹೋಗೋಣ ಅಂದರೆ ಅವನ ಜೊತೆ ಇನ್ಯಾರೋ ಇದ್ದಾರೆ ಅಂತ ಯೋಚಿಸಿ ಅಲ್ಲೇ ಇದ್ದ ತನ್ನ ನೈಟ್ ವೇರ್ ಬಟ್ಟೆಯನ್ನು ಹಾಕಿಕೊಂಡು ನಿಧಾನವಾಗಿ ಕುಂಟುತ್ತಾ ಅವನ ಬಳಿ ಹೋದಳು. ಬಾಗಿಲನ್ನು ತೆಗೆದ ತಕ್ಷಣ ಅವನನ್ನು ತಬ್ಬಿಕೊಳ್ಳಬೇಕು ಅಂತ ಆಸೆಯಾಯಿತು. ಆದರೆ ಅವನನ್ನು ನೋಡಿ ಆಶ್ಚರ್ಯವಾಯಿತು. ಏಕೆಂದರೆ ಅವನು ಚಂದದ ಬಟ್ಟೆಯನ್ನು ಹಾಕಿದ್ದಾನೆ. ಫ್ರೆಶ್ ಆಗಿ ಬಂದಿದ್ದಾನೆ. ರಾತ್ರಿ ನಿದ್ದೆಗೆಟ್ಟಿರುವ ರೀತಿ ಏನೂ ಇಲ್ಲ. ಅವಳಿಗೆ ಏನೂ ಅರ್ಥವಾಗುತ್ತಿಲ್ಲ. ಆದರೆ ಅವನಿಗೆ ಎಲ್ಲ ಬಹಳ ಬೇಗ ಅರ್ಥವಾಯಿತು. ಅವನು ಅವಳನ್ನು ಒಳಗೆ ಕರೆದುಕೊಂಡು ಬಂದು ಹಾಸಿಗೆ ಮೇಲೆ ಜೋರಾಗಿ ತಳ್ಳಿದ. ಎಷ್ಟು ಧೈರ್ಯ ನಿನಗೆ? ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡುತ್ತಿದ್ದೀಯಾ? ನನ್ನ ಬದುಕನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದೀಯಾ? ಅಯ್ಯೋ, ನೀನು ಏಕೆ ಈ ರೀತಿ ಮಾಡಿದೆ? ರಾತ್ರಿ ಬೇರೆ ಹುಡುಗನ ಜೊತೆ ಸಂಪೂರ್ಣವಾಗಿ ಖುಷಿಯಿಂದ ಕಳೆದಿದ್ದೀಯಾ? ಇನ್ನೂ ಸರಿಯಾಗಿ ಬಟ್ಟೆಯನ್ನು ಹಾಕಿಲ್ಲ ಅಂತ ಅವಳ ಕತ್ತು ಮತ್ತು ಕೈಯಲ್ಲಿದ್ದ ಮಾರ್ಕನ್ನು ನೋಡಿ, ಅವಳ ಅಸ್ತವ್ಯಸ್ತವಾಗಿದ್ದ ಬಟ್ಟೆ ಮತ್ತು ಕೂದಲನ್ನು ನೋಡಿ ಅವನು ಕೋಪಗೊಂಡ. ಆಗ ಅವಳು ರಾತ್ರಿ, ಹಾಗಾದರೆ ನೀನು ನನ್ನ ಜೊತೆ ಇರಲಿಲ್ಲವಾ ಅಂತ. ನನಗೇನಾದರೂ ತಲೆ ಕೆಟ್ಟಿದೆಯೇ? ನಿನ್ನ ತಂಗಿ ಜೊತೆ ಆರಾಮವಾಗಿ ಹೋದೆ. ನಾನು ಕೂಡ ಮನೆಗೆ ಹೋದೆ. ಅಲ್ಲ, ನಾನೇ ನಿನ್ನನ್ನು ಮನೆಯವರೆಗೆ ನನ್ನ ಕಾರಿನಲ್ಲಿ ಡ್ರಾಪ್ ಮಾಡಿದ್ದು. ಅವಳು ಕೂಡ ಕುಳಿತಿದ್ದಳು ಅಂತ ಹೇಳಿದಾಗ ಇವಳಿಗೆ ನಿಜವಾಗಲೂ ಅರ್ಥವಾಗಲಿಲ್ಲ. ತಾನು ಕುಡಿದ ಡ್ರಿಂಕ್ಸ್ ಮಾತ್ರ ನೆನಪಿದ್ದಿದ್ದು. ಅದನ್ನು ಎಕ್ಸ್ಪ್ಲೇನ್ ಮಾಡಲು ಹೋದಾಗ ಅವನು ಅವಳ ಕೆನ್ನೆಗೆ 2 ಏಟು ಹೊಡೆದ. ನಮ್ಮಿಬ್ಬರ ಮಧ್ಯೆ ಡೀಲ್ ಆಗಿದ್ದು ಅಲ್ಲವೇ ಫಿಸಿಕಲ್ ರಿಲೇಷನ್. ಮದುವೆಗಿಂತ ಮುಂಚೆ ಇರಬಾರದು, ಕೇವಲ ಮುತ್ತುಗಳು ಅಂತ ನೀನು ಹೇಳಿದ ಮಾತಿಗೆ ನಾನು ಒಪ್ಪಿದೆ. ಏಕೆಂದರೆ ನನಗೆ ನೀನೆಂದರೆ ಪ್ರಾಣ. ಪ್ರಾಣಕ್ಕಿಂತ ಹೆಚ್ಚು. ನಿನಗಾಗಿ ನಮ್ಮ ಮನೆಯವರನ್ನೆಲ್ಲ ಎದುರು ಹಾಕಿಕೊಂಡಿದ್ದೇನೆ. ನನ್ನ ಅಮ್ಮ ನಿನ್ನ ಜೊತೆ ಪ್ರೀತಿ ಶುರುವಾದ ದಿನದಿಂದ ನನ್ನ ಜೊತೆ ಮಾತನಾಡುತ್ತಿಲ್ಲ. ತಾಯಿ ಇಲ್ಲದ ಮಗಳು. ತಂದೆ ಅಷ್ಟಕ್ಕಷ್ಟೇ. ಸರಿಯಾಗಿ ಅವರ ಮನೆಯಲ್ಲಿ ಉಪಚಾರ ಸಿಗುವುದಿಲ್ಲ. ನಿನಗೆ ಅವಳನ್ನು ಮದುವೆಯಾಗಿ ಜೀವನ ಪರ್ಯಂತ ನೀನು ನರಳುವ ಬದಲು ನಾನು ತೋರಿಸುವ ಹುಡುಗಿಯನ್ನು ಮದುವೆ ಆಗು ಅಂತ ಅಮ್ಮ ಪ್ರತಿದಿನ ನನ್ನ ಪ್ರಾಣ ತಿನ್ನುತ್ತಾಳೆ. ಆದರೆ ನಾನು ಈ ರೀತಿ ನನ್ನ ಜೀವನದಲ್ಲಿ ಅವಳು ಆಟ ಆಡುತ್ತಾಳೆ ಅಂತ ಅವಳ ಜೊತೆ ಮಾತನಾಡುವುದನ್ನು ಬಿಟ್ಟು ಬಿಟ್ಟಿದ್ದೇನೆ. ನಿನಗಾಗಿ ನೀನು ಇಲ್ಲಿ ಬೇರೆ ಹುಡುಗನ ಜೊತೆ ಹಾಸಿಗೆಯನ್ನು ಹಂಚಿಕೊಂಡು
ಆರಾಮವಾಗಿ ರಾಜಾರೋಷವಾಗಿ ಇದ್ದೀಯಾ ಅಂತ. ಅವನು ಅಲ್ಲೇ ಕೆಳಗೆ ಕುಸಿದು ಅಳುತ್ತಿದ್ದಾನೆ. ಅಪ್ಪ ಹೇಳಿದ, ತಂದೆ ತಾಯಿ ಸರಿಯಾಗಿ ಇದ್ದರೆ ಆ ಮನೆಯಲ್ಲಿ ಮಗಳು ಕೂಡ ಸರಿ ಇರುತ್ತಾಳೆ ಅಂತ. ನಿನ್ನ ಅಪ್ಪನ ಅಕ್ರಮ ಸಂಬಂಧದಿಂದ ನಿನ್ನ ಅಮ್ಮ ಸತ್ತು ಹೋದಳು. ಅದು ನಿನಗೆ ಗೊತ್ತಲ್ಲವೇ? ನಂತರ ನಿನ್ನ ಅಪ್ಪ ನಿನ್ನ ಚಿಕ್ಕಮ್ಮನನ್ನು ಮದುವೆ ಆಗಿತ್ತು. ಅಪ್ಪ ಹಾಗೆ ಅಮ್ಮನಿಗೆ ಜವಾಬ್ದಾರಿ ಇಲ್ಲ, ಮಗಳನ್ನು ಸಾಕಬೇಕು ಅಂತ. ನಾನು ಇಷ್ಟು ದಿನ ನಿನ್ನನ್ನು ನೋಡಿದ್ದು ಕೇವಲ ನಿನ್ನ ನಾಟಕದ ಬದುಕು. ನೀನು ನಿನಗಿಂತ ನಿನ್ನ ತಂಗಿ ವಾಸಿ, ಅವಳು ನಾನು ಕೆಟ್ಟವಳು, ನಾನು ಇರುವುದು ಹೀಗೆ, ನಾನು ಇರುವುದು ಮಾಡ್ರನ್, ನಾನು ಸ್ವಾರ್ಥಿ ಅಂತ ಬದುಕುತ್ತಾಳೆ. ಕೊನೆ ಪಕ್ಷ ಮುಖವಾಡ ಹಾಕುವುದಿಲ್ಲ. ಪದೇ ಪದೇ ಇವಳು ಹೇಳುತ್ತಿದ್ದಾಳೆ, ಇಲ್ಲ ನಾನು ಏನೂ ಮಾಡಿಲ್ಲ, ನನ್ನನ್ನು ನಂಬು, ನಾನು ನಿರ್ದೋಷಿ ಅಂತ. ಎಷ್ಟು ಅಂತ ನಿನ್ನನ್ನು ನಂಬುವುದು? ತುಂಬ ವರ್ಷಗಳಿಂದ ನನಗೆ ಗೊತ್ತು, ನೀನು ಮಾಡಿದ ಪ್ರತಿ ತಪ್ಪುಗಳನ್ನು ಪ್ರತಿ ನೋವನ್ನು ನಾನು ಕ್ಷಮಿಸುತ್ತಾ ಬಂದಿದ್ದೇನೆ. ಆದರೆ ಇದನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಒಂದು ಬಾರಿ ತುಟಿಗೆ ಮುತ್ತು ಕೊಡಲು ನಾನು ಹತ್ತಿರ ಬಂದಾಗ ನನ್ನ ಕೆನ್ನೆಗೆ ನೀನು ಹೊಡೆದಿದ್ದೆ. ನನ್ನ ಜೊತೆ ಆ ರೀತಿ ಆಡಿ ಈಗ ಬೇರೆ ಹುಡುಗನ ಜೊತೆ ರಾತ್ರಿ ಕೆನ್ನೆಯನ್ನು ಕಚ್ಚಿಸಿಕೊಂಡಿದ್ದೀಯ. ನಿನ್ನಷ್ಟು ಕೆಟ್ಟವಳು, ನಿನ್ನಷ್ಟು ಮ್ಯಾನಿಪುಲೇಟಿವ್, ನಿನ್ನಷ್ಟು ನೋವನ್ನು ಮಾಡುವ ಹುಡುಗಿ ಈ ಜನ್ಮದಲ್ಲಿ ನನಗೆ ಸಿಕ್ಕಿಲ್ಲ. ನಾನು ನಿನ್ನನ್ನು ಪ್ರೀತಿ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತೇನೆ ಅಂತ ಅವನು ತನ್ನ ಕಣ್ಣೀರನ್ನು ನಿಧಾನವಾಗಿ ಒರೆಸಿಕೊಂಡ. ಆದರೂ ಕೂಡ ಅವನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ನಿನ್ನ ತಂಗಿ ಎಷ್ಟು ಒಳ್ಳೆಯವಳು ಅಂದರೆ ನಿನ್ನ ಬೆನ್ನ ಹಿಂದೆ ನನ್ನ ಅಕ್ಕ ಮೋಸ ಮಾಡುತ್ತಿದ್ದಾಳೆ ಅಂತ ಅವಳೇ ನನ್ನನ್ನು ಇಲ್ಲಿ ಕರೆಸಿದ್ದು. ನಾನು ಏನೋ ಸರ್ಪ್ರೈಸ್ ಅಂತ ಹೇಳಿದಳು. ನೀನು ನನ್ನನ್ನು ಪ್ರಪೋಸ್ ಮಾಡು ಅಂತ ಹೇಳುತ್ತೀಯ. ಹಿಂದೆ ಎಂಗೇಜ್ಮೆಂಟ್ ರಿಂಗ್ ಹಾಕು ಅಂತ, ಅದಕ್ಕಾಗಿ ಆತುರದಿಂದ ರೆಡಿಯಾಗಿ ಬಂದೆ. ನಿನಗೂ ಕೂಡ ಬಟ್ಟೆ ತಂದಿದ್ದೇನೆ, ನನ್ನ ಬಟ್ಟೆ ಮ್ಯಾಚ್ ಆಗೋ ರೀತಿ. ಆದರೆ ನೀನು ನನಗೆ ಕೊಡಬೇಕಾದ ತುಂಬ ಅಮೂಲ್ಯವಾದ ನಿನ್ನ ದೇಹ ಮನಸ್ಸನ್ನು ನೀನು ಇನ್ನೊಬ್ಬನಿಗೆ ಕೊಟ್ಟಿಯಾಗಿದೆ. ಹಾಗಾದರೆ ಇಷ್ಟು ದಿನ ನೀನು ನನ್ನನ್ನು ಪ್ರೀತಿ ಮಾಡುತ್ತಿರಲಿಲ್ಲವೇ? ಕೇವಲ ನನ್ನ ದುಡ್ಡಿಗಾಗಿ ನನ್ನ ಜೊತೆ ಆ ರೀತಿ ಇದ್ದೀಯಾ? ನಿನ್ನ ಅಪ್ಪ ನಿನಗೆ ಪಾಕೆಟ್ ಮನಿ ಕೊಟ್ಟಿಲ್ಲ ಅಂತ. ಅವನ ಮಾತಿಗೆ ಅವಳಿಗೆ ಅಳು ಬಂತು. ಜೋರಾಗಿ ಪ್ರೀತಮ್ ಅಂತ ಕಿರುಚಿದಳು. ಆಗ ಅವನು ಕೂಡ, ನನಗೂ ಕೂಡ ಕಿರುಚಲು ಬರುತ್ತದೆ. ಆದರೆ ನೀನು ಹೆಣ್ಣು, ನನಗೆ ಮೋಸ ಮಾಡಿದ್ದೀಯಾ, ಪರವಾಗಿಲ್ಲ, ಈ ಪ್ರಪಂಚಕ್ಕೆ ನಿನ್ನ ಕೆಟ್ಟ ಮುಖ ಗೊತ್ತಾಗದೇ ಇರಲಿ ಅಂತ. ಅಷ್ಟನ್ನು ಹೇಳಿ ಅವನು ತಂದಿದ್ದ ಬೊಕ್ಕೆಯನ್ನು ಅವಳ ಮುಖದ ಮೇಲೆ ಜೋರಾಗಿ ಎಸೆದ. ಅದರಿಂದ ಇನ್ನೂ ಕೂಡ ಅವಳ ಮುಖದ ಮೇಲೆ ಇದ್ದ ನೋವು ಜಾಸ್ತಿಯಾಗಲು ಶುರುವಾಯಿತು. ಪಾಪ ಸಂಗೀತ, ಅವಳ ಮಾತನ್ನು ಅವನು ನಂಬುತ್ತಿಲ್ಲ. ಪ್ಲೀಸ್ ನನ್ನನ್ನು ನಂಬು, ನನಗೆ ಇರುವುದು ನೀನೊಬ್ಬನೇ, ನನ್ನ ಬಿಟ್ಟು ಹೋಗಬೇಡ. ನಾನು ಎಂದೂ ಕೂಡ ನಿನಗೆ ಮೋಸ ಮಾಡಿಲ್ಲ. ನನಗೆ ರಾತ್ರಿ ಏನಾಯಿತು ಅಂತ ತಿಳಿದಿಲ್ಲ ಅಂದಾಗ ಅವನು ಪುನಃ ಅವಳ ಇನ್ನೊಂದು ಕೆನ್ನೆಗೆ ಹೊಡೆದ. ಎಷ್ಟು ಈಸಿಯಾಗಿ ಹೇಳುತ್ತೀಯ, ಈ ರೀತಿ ಇದ್ದೀಯ. ನಿನ್ನೆ ಅಷ್ಟು ಸ್ಟೇಬಲ್ ಆಗಿ ಇದ್ದೆ, ಒಂದು ಡ್ರಿಂಕ್ಸ್ ಕುಡಿದಿದ್ದೆ ನನ್ನ ಜೊತೆ, ಅದು ನನಗೆ ಗೊತ್ತು. ಆದರೂ ಆರಾಮವಾಗಿ ಹಾಡುಗಳನ್ನು ಹೇಳಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮನೆಗೆ ಹೋದವಳು ಪುನಃ ರಾತ್ರಿ ಹೋಟೆಲಿಗೆ ಹೇಗೆ ಬಂದೆ? ರಾತ್ರಿ ನನಗೆ ಈ ವಿಷಯ ಗೊತ್ತಿದ್ದರೆ ನಾನು ಬಂದು ಏನಾದರೂ ಮಾಡುತ್ತಿದ್ದೆ. ಆ ನಿನ್ನ ಪ್ರೇಮಿಯನ್ನು ಹುಡುಕುತ್ತಿದ್ದೆ. ಕೇವಲ ರಾತ್ರಿ ಯಾರು ಸಿಕ್ಕಿದರೂ ಅವರ ಜೊತೆ ಹೋಗಿಬಿಡುತ್ತೀಯಾ ದುಡ್ಡಿಗಾಗಿ? ಅಥವಾ ಯಾರನ್ನಾದರೂ ನನಗೆ ತಿಳಿಯದೆ ಪ್ರೀತಿ ಮಾಡುತ್ತಿದ್ದೀಯಾ? ಇದ್ದರೆ ಹೇಳಿಬಿಡು ಅಂತ ಅವನು ಹೇಳಿದಾಗ ಇವಳು ಅವನ ಕೆನ್ನೆಗೆ 2 ಬೀಸಿದಳು. ಎಷ್ಟು ಧೈರ್ಯ ನಿನಗೆ? ನನ್ನ ಸಮಸ್ಯೆ ಹೇಳುತ್ತಿದ್ದರೆ ನಂಬುತ್ತಿಲ್ಲ, ಬದಲಿಗೆ ಕಥೆಯನ್ನು ಕಲ್ಪಿಸಿಕೊಂಡು ಹೇಳುತ್ತಿದ್ದೀಯಾ ಅಂತ ಅವಳು ಜೋರಾಗಿ ಕಿರುಚುತ್ತಿದ್ದಾಳೆ. ಅವಳು ಎಷ್ಟು ಕಿರುಚಿದರೂ ಅವನಿಗೆ ಅವಳ ಮಾತು ಅರ್ಥವಾಗುತ್ತಿಲ್ಲ. ಇವಳಿಗೆ ಅವನ ಮಾತು ತಿಳಿಯುತ್ತಿಲ್ಲ. ಇಬ್ಬರ ಸಂಬಂಧ ಮುಗಿದು ಹೋಯಿತು. ಮುಂದೆ ಇವರಿಬ್ಬರ ಸಂಬಂಧ ಏನಾಗುತ್ತದೆ ಅನ್ನೋದನ್ನು ತಿಳಿಯಲು
ಮುಂದಿನ ಕಥೆಯನ್ನು ನೋಡಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಕಥೆ ನಿಮಗೆ ಇಷ್ಟವಾಗಲು ನಾನು ಏನು ಮಾಡಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸಿದರೆ ನನಗೆ ತುಂಬ ಅನುಕೂಲವಾಗುತ್ತದೆ. ಕಥೆ ನಿಮಗೆ ಇಷ್ಟವಾದಷ್ಟು ಅದರ ಸಮಯವನ್ನು ಇನ್ನೂ ಜಾಸ್ತಿ ಮಾಡುತ್ತೇನೆ. ನಿಮ್ಮ ಮನೋರಂಜನೆ ಕೇವಲ ನನ್ನ ಉದ್ದೇಶ ಅಷ್ಟೇ.